ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ನಡುವೆ ದೊಡ್ಡ ಜಗಳ ಆಗಿದೆ. ಫ್ರಾನ್ಸ್ನಲ್ಲಿ G7 ಶೃಂಗಸಭೆಯಲ್ಲಿ ಮೆಲನಿ ನನ್ನೊಟ್ಟಿಗೆ ಫೋಟೋ ತೆಗೆಸ್ಕೊಳ್ಳೋಕೆ ಬೆಗ್ ಮಾಡಿದ್ಲು ಅಂತ ಟ್ರಂಪ್ ಇಟಲಿ ಟಿವಿ ಚಾನೆಲ್ಗೆ ಹೇಳಿಕೆ ಕೊಟ್ಬಿಟ್ರು. ಜೊತೆಗೆ ಮೆಲನಿ ನನ್ನೊಟ್ಟಿಗೆ ಮಾತನಾಡಿದ್ದಕ್ಕೆ ಫುಲ್ ಖುಷಿ ಪಟ್ಟಿರಬೇಕು. ನಾನು ಅವಳೊಟ್ಟಿಗೆ ಮಾತನಾಡೋ ಅವಶ್ಯಕತೆನೇ ಇರಲಿಲ್ಲ. ಫೋಟೋಗಾಗಿ ತುಂಬಾನೇ ಬೇಡ್ಕೊಂಡ್ಬಿಟ್ಲು. ಅವಳನ್ನು ನೋಡಿ ಪಾಪ ಅನ್ನಿಸ್ತು. ಅದಕ್ಕೆ ಹೋಗಲೇ ಬಿಡು ಅಂತ ಮೆಲನಿಗೆ ನಾನು ಫೋಟೋಗೆ ಪೋಸ್ ಕೊಟ್ಟೆ ಅಂತ ಟ್ರಂಪ್ ಈ ಪೋಲಿ ಹುಡುಗರು ಇರ್ತಾರಲ್ಲ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ರೋಮಿಯೋ ಸ್ಟೈಲಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಮುಖ ಎಲ್ಲ ಕೆಂಪು ಮಾಡಿಕೊಂಡು ಪ್ರತಿಕ್ರಿಯೆ ಕೊಟ್ಟಿರೋ ಮೆಲನಿ, ಟ್ರಂಪ್ ಒಬ್ಬ ಮಹಾನ್ ಸುಳ್ಳುಗಾರ ಅಂತ ಹೀನಾಮಾನ ತಿರುಗೇಟು ಕೊಡೋ ಧೈರ್ಯವನ್ನು ತೋರಿಸಿದ್ದಾರೆ. ಕಡೆಗೂ ಕೂಡ ಅಮೆರಿಕದ ಮೇಲೆ ರಕ್ಷಣೆಗೆ ಡಿಪೆಂಡ್ ಆಗಿರೋ ನ್ಯಾಟೋ ಕಂಟ್ರಿ ಇಟಲಿ, ಅದರ ಮಹಿಳಾ ಪ್ರಧಾನಿ ಮೆಲನಿ ಟ್ರಂಪ್ ಒಬ್ಬ ಮಹಾನ್ ಸುಳ್ಳುಗಾರ ಅಂತ ಓಪನ್ ಆಗಿ ಟ್ರಂಪ್ರ ಈ ಹುಚ್ಚುಚ್ಚು ಸ್ಟೇಟ್ಮೆಂಟ್ಗೆ ಪಬ್ಲಿಕ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಟ್ರಂಪ್ ಮಾತು ಕೇಳಿ ನನಗೆ ಶಾಕ್ ಆಯಿತು. ಅವ್ರು ಹೇಳಿದ್ದು ಶುದ್ಧ ಸುಳ್ಳು. ಅವರು ಶತ್ರು ದೇಶಗಳ ಲೀಡರ್ಸ್ ಜೊತೆಗೆ ತುಂಬ ಸಾಫ್ಟ್ ಆಗಿರ್ತಾರೆ. ನಮ್ಮಂಥ ಮಿತ್ರ ರಾಷ್ಟ್ರಗಳೊಂದಿಗೇನೆ ವಿಚಿತ್ರವಾಗಿ ರಫ್ ಆಗಿ ನಡ್ಕೊಳ್ತಾರೆ ಅಂತ ಮೆಲನಿ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಟ್ರಂಪ್, ನಿಮಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇದನ್ನು ನೆನಪಲ್ಲಿಟ್ಕೊಳ್ಳಿ. ನಾನಾಗಲಿ ನಮ್ಮ ದೇಶ ಇಟಲಿ ಆಗಲಿ ಯಾವತ್ತೂ ಯಾರ ಹತ್ರನೂ ಭಿಕ್ಷೆ ಬೇಡಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಮೆಲನಿ ಟ್ರಂಪ್ಗೆ ಕ್ಯಾಕರಿಸಿ ಉಗ್ದಿದ್ದಾರೆ. ಅಂದಹಾಗೆ ಮೆಲನಿ ಒಂದು ಕಾಲದಲ್ಲಿ ಟ್ರಂಪ್ಗೆ ದೊಡ್ಡ ಸಪೋರ್ಟರೇ ಆಗಿದ್ರು. 2025 ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಯುರೋಪ್ನಿಂದ ಹೋಗಿದ್ದ ಏಕೈಕ ಲೀಡರ್ ಮೆಲನಿ ಆಗಿದ್ರು. ಆದರೆ ಇರಾನ್ ವಾರ್ ವಿಚಾರದಲ್ಲಿ ಪೋಪ್ ಲಿಯೋ ವಿರುದ್ಧ ಟ್ರಂಪ್ ಮಾತನಾಡಿದಾಗ ಮೆಲನಿ ಅದನ್ನು ತೀವ್ರವಾಗಿ ವಿರೋಧಿಸಿದರು. ಆಗ ಟ್ರಂಪ್ ಮೆಲನಿಗೆ ಧೈರ್ಯ ಇಲ್ಲ ಅಂತ ಹೇಳಿ ಬೈದಿದ್ರು. ಅಲ್ಲಿಂದ ಅವರಿಬ್ಬರ ಸಂಬಂಧ ಹಾಳಾಗ್ತಾ ಬಂದಿದೆ. ಈಗ G7 ಸಭೆಯಲ್ಲಿ ಸ್ವಲ್ಪ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ಮತ್ತೆ ಹೊಸ ವಿವಾದ ಶುರುವಾಗಿದೆ. ಜೊತೆಗೆ ಧೈರ್ಯ ಮಾಡಿ ಆಗಿದ್ದಾಗ್ಲಿ ಅಂತ ಟ್ರಂಪ್ಗೆ ತಿರುಗಿ ಅವ್ರದೇ ಸ್ಟೈಲ್ನಲ್ಲಿ ಜಾಡಿಸಿರೋ ಮೆಲನಿಗೆ ಅವರ ಸಹೋದ್ಯೋಗಿಗಳು, ಅವ್ರ ದೇಶ ಕೂಡ ಬೆನ್ನಿಗೆ ನಿಂತಿದ್ದಾರೆ. ಟ್ರಂಪ್ ಆಡಿರೋ ಮಾತುಗಳನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ನೀವು ಮಾಡಿದ್ದು ಸರಿಯಾಗಿದೆ ಅಂತ ಹೇಳಿ. ಇಟಲಿ ವಿದೇಶಾಂಗ ಸಚಿವ ಆಂಟೋನಿಯೋ ತಜಾನಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ನಾನು ಅಮೆರಿಕಾಗೆ ಜೂನ್ 22ನೇ ತಾರೀಕು ಹೋಗಬೇಕಾಗಿತ್ತು, ಆ ಭೇಟಿ ಕ್ಯಾನ್ಸಲ್ ಮಾಡ್ತೀನಿ ನಾನು. ಟ್ರಂಪ್ ಮಾತು ತುಂಬ ಸೀರಿಯಸ್ ವಿಚಾರ, ಇದನ್ನೆಲ್ಲ ಒಪ್ಪಕ್ಕಾಗಲ್ಲ ಅಂತ ಇಟಲಿ ಫಾರಿನ್ ಮಿನಿಸ್ಟರ್ ಹೇಳಿ ಟ್ರಿಪ್ ಕ್ಯಾನ್ಸಲ್ ಮಾಡೋದಾಗಿ ಘೋಷಿಸಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಅವರಿಗೆ ಇಂಟರ್ವ್ಯೂ ಟೈಮ್ನಲ್ಲಿ ಕೇಳಲಾಯಿತು. ಅಮೆರಿಕದ ಮಾಧ್ಯಮ ಒಂದು ಇಂಟರ್ವ್ಯೂ ಮಾಡ್ತಿತ್ತು ಅವ್ರನ್ನ. ಆ ಟೈಮ್ನಲ್ಲಿ ಕೇಳಲಾಯಿತು, ಅವರೊಬ್ಬರೇ ಇದ್ದಿದ್ದು ಟ್ರಂಪ್, ನಿಮಗೆ ಯಾರು ತುಂಬ ಇಷ್ಟವಾಗಿರೋ ವರ್ಲ್ಡ್ ಲೀಡರ್ಸ್ ಯಾರು ಅಂತ ಕೇಳಿದ್ರು. ಆ ಟೈಮ್ನಲ್ಲಿ ಜಿನ್ಪಿಂಗು ಮೋದಿ ಅಂತೆಲ್ಲ ಅವ್ರು ಮಾತಾಡಿದ್ರು. ಆವಾಗ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಬರೀ ಬಿಸ್ನೆಸ್ ಮಾತ್ರ ಗೊತ್ತು ಅವರಿಗೆ. ಆದರೆ ಮೋದಿ ಒಂಥರ ಟಫ್ ಕುಕ್ಕಿ, ಅಂದರೆ ಗಟ್ಟಿ ಬಿಸ್ಕೆಟು, ಅಷ್ಟು ಬೇಗ ಬ್ರೇಕ್ ಆಗಲ್ಲ, ಟಫ್ ನೆಗೋಸಿಯೇಟರ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಲೆಬನಾನ್ನಲ್ಲಿ ಶೀಘ್ರದಲ್ಲಿ ಏನೋ ಒಂದು ದೊಡ್ಡ ಘಟನೆ ಆಗೋ ಸಾಧ್ಯತೆ ಇದೆ. ಈಗ ಇಸ್ರೇಲ್ ಇಡೀ ಲೆಬನಾನನ್ನು ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಹೂಂಕರಿಸಿದೆ. ಇದಕ್ಕೆ ಕಾರಣ ಆಗಿರೋದು ಹೆಜ್ಬುಲ್ಲಾ ಮಾಡಿರೋ ಅಟ್ಯಾಕ್. ಸೌತ್ ಲೆಬನಾನ್ನಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 4 ಇಸ್ರೇಲಿ ಸೈನಿಕರನ್ನು ಹೆಜ್ಬುಲ್ಲಾ ಹೊಡೆದು ಹಾಕಿದೆ. ಇದು ಈ ಯುದ್ಧದಲ್ಲಿ ಹೆಜ್ಬುಲ್ಲಾ ಆಡಿರೋ ದೊಡ್ಡ ಬೇಟೆ. ಹೀಗಾಗಿ ಈ ದಾಳಿ ಇಸ್ರೇಲ್ನಾದ್ಯಂತ ತೀವ್ರ ಆಕ್ರೋಶವನ್ನು ಹುಟ್ಟುಹಾಕಿದೆ. ಇಸ್ರೇಲ್ ಸಚಿವರಾದ ಬೆನ್ ಗುವೇರ್ ಮತ್ತು ಸ್ಮೋಟ್ರಿಚ್ ಇದಕ್ಕೆ ಭಯಾನಕ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಹೂಂಕರಿಸಿದ್ದಾರೆ. ಒಬ್ಬೊಬ್ಬ ಇಸ್ರೇಲಿ ತಾಯಿಯ ಒಂದೊಂದು ಕಣ್ಣೀರಿನ ಹನಿಗೂ ಲೆಬನಾನ್ನ 1000 ತಾಯಂದಿರು ಅಳಬೇಕು. ಆ ರೀತಿ ಅಟ್ಯಾಕ್ ಮಾಡ್ತೇವೆ. ಇಡೀ ಲೆಬನಾನ್ ಸುಟ್ಟು ಕರಕಲಾಗಬೇಕು, ನರಕದ ಬಾಗಿಲು ಓಪನ್ ಮಾಡೋ ಟೈಮ್ ಬಂದಿದೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಆ ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಹೊಸ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೆಜ್ಬುಲ್ಲಾ ತುಂಬಾ ದುಬಾರಿ ಬೆಲೆ ತೆರಬೇಕಾಗತ್ತೆ, ಉಗ್ರರಿಗೆ ನಾವು ಬಿಡೋದಿಲ್ಲ, ಫುಲ್ ಫೋರ್ಸ್ನಿಂದ ಹೊಡಿತೀವಿ ಅಂತ ಅವ್ರು ಹೇಳಿದ್ದಾರೆ. IDFಗೆ ಓಪನ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ಗೂ ದೊಡ್ಡ ಆಘಾತ ಕೊಟ್ಟಿದ್ದಾರೆ. ಉತ್ತರ ಇಸ್ರೇಲ್ನಲ್ಲಿರೋ ನಮ್ಮ ಜನರನ್ನ ಕಾಪಾಡೋಕೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನಮ್ಮ ಸೇನೆ ಲೆಬನಾನ್ನ ಸೆಕ್ಯೂರಿಟಿ ಝೋನ್ನಲ್ಲೇ ಇರುತ್ತೆ, ನಾವು ಬರಲ್ಲ ಅಲ್ಲಿಂದ ಲೆಬನಾನ್ನಿಂದ ಅಂತ ಹೇಳಿದ್ದಾರೆ ನೆತನ್ಯಾಹು. ಇನ್ನೊಂದು ಕಡೆ ಇಸ್ರೇಲ್ ವಿಪಕ್ಷ ನಾಯಕ ನೆತನ್ಯಾಹುನೇ ಬಲಪಂಥಿ, ಅಂದರೆ ಇನ್ನೂ ಕಟ್ಟರ್ ಬಲಪಂಥೀಯರಾಗಿರೋ ಯಾರ್ ಲ್ಯಾಪಿಡ್, ಇವರು ಕೂಡ ಇಸ್ರೇಲ್ ತೀವ್ರ ಪ್ರತಿದಾಳಿ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನಮ್ಮ ಸೈನಿಕರು ಶೂಟಿಂಗ್ ರೇಂಜ್ನಲ್ಲಿ ಕುಳಿತುಕೊಂಡಿರೋ ಬಾತುಕೋಳಿಗಳಲ್ಲ, ಲೆಬನಾನ್ನ ದಹಿಯಾ ಮೇಲೆ ಅಂದರೆ ಹೆಜ್ಬುಲ್ಲಾ ಅಡ್ಡೆ ಮೇಲೆ ದಾಳಿ ಮಾಡಲೇಬೇಕು. ಒಂದೊಂದು ಡ್ರೋನ್ಗೂ ದಹಿಯಾದಲ್ಲಿ 3 ಬಿಲ್ಡಿಂಗ್ ಬೀಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಹೀಗಾಗಿ ಶಾಂತಿ ಒಪ್ಪಂದ ಅಂತ ಹೇಳಿದ್ರೆ, ಅಮೆರಿಕ ಇರಾನ್ ಶಾಂತಿ ಒಪ್ಪಂದ ಅಂತ ಹೇಳಿದ್ರೆ
ಎಲ್ಲ ಫ್ರಂಟ್ಗಳಲ್ಲೂ ನಿಲ್ಲಬೇಕು, ಇಸ್ರೇಲ್ ನಮ್ಮ ಶಿಷ್ಯರನ್ನ ಲೆಬನಾನ್ನಲ್ಲಿ ಹೊಡೆಯೋದು ನಿಲ್ಲಿಸಬೇಕು ಅಂತ ಇರಾನ್ ಹೇಳ್ತಾ ಬಂದಿದೆಯಲ್ಲ. ಟ್ರಂಪ್ ಕೂಡ ಒತ್ತಾಯ ಮಾಡಿದ್ರಲ್ಲ, ಲೆಬನಾನ್ನಲ್ಲಿ ನೀವೇನೋ ಮಾಡೋಕ್ಕೆ ಹೋಗ್ಬಿಡಿ, ಒಪ್ಪಂದ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಆದರೆ ಒಪ್ಪಂದಕ್ಕೆ ಅಧ್ಯಕ್ಷ ಟ್ರಂಪ್ ಮತ್ತು ಇರಾನ್ ಸೈನ್ ಹಾಕಿದ ಕೆಲವೇ ಗಂಟೆಗಳಲ್ಲಿ, ಒಂದು ದಿನದ ಅವಧಿಯಲ್ಲೇ ಕಂಪ್ಲೀಟ್ ಮುರಿದು ಹೋಗ್ತಾ ಲೆಬನಾನ್ನಲ್ಲಿ ಕ್ಲೋಸ್ ಆಗಲ್ಲ ಯುದ್ಧ, ಅಲ್ಲಿ ಕಂಟಿನ್ಯೂ ಆಗೇ ಆಗುತ್ತೆ ಅನ್ನೋ ವಾತಾವರಣ ಇದೆ. ಎಸ್ ಸ್ನೇಹಿತರೆ, ಅಂದುಕೊಂಡ ಹಾಗೇನೆ ಇರಾನ್ ಹೆಜ್ಜೆ ಇಟ್ಟೇ ಬಿಟ್ಟಿದೆ, ಹಾರ್ಮುಜ್ ಮೇಲೆ ಕೈ ಇಟ್ಟಿದೆ. ನಾವು ಹಾರ್ಮುಜ್ ಅನ್ನ ಮುಚ್ತೀವಿ, ಓಪನ್ ಮಾಡಕ್ ಬಿಡಲ್ಲ ಅಂತ ಇರಾನ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅವರಲ್ಲಿ ದಾಳಿ ಮಾಡ್ತಿದ್ದಾರೆ, ನಾವು ಬಿಡಲ್ಲ ಅಂತ ಹೇಳಿ. ಮತ್ತೆ ತೈಲ ಬೆಲೆ ಏರಿಕೆ ಆಗೋ ಆತಂಕ ಮನೆ ಮಾಡಿದೆ ಈಗ. ಏನೋ ಸ್ನೇಹಿತರೆ, ವೈಷ್ಣೋದೇವಿ, ಅಮೃತ್ಸರದ ಗೋಲ್ಡನ್ ಟೆಂಪಲ್, ಅಟಾರಿ ಬಾರ್ಡರ್ ಸೇರಿ ಈ ಎಲ್ಲ ಬ್ಯೂಟಿಫುಲ್ ಅದ್ಭುತ ಸ್ಥಳಗಳಿಗೆ ಟ್ರಿಪ್ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು, ಎಕ್ಸ್ಟ್ರಾ ಏನು ಖರ್ಚಿರಲ್ಲ. ಕರ್ಕೊಂಡ್ಬರ್ತಾರೆ, ಕನ್ನಡ ಟೂರ್ ಮ್ಯಾನೇಜರ್ ಇರ್ತಾರೆ, 7 ಸೆಂಟ್ಸ್ನವರ ಟ್ರಿಪ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಮತ್ತೊಂದು ಕಡೆ ಭಾರತದಲ್ಲಿ ಇನ್ನೊಂದು ಹೊಸ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ SPR ಕಟ್ಟೋಕೆ ಕೇಂದ್ರ ಸರ್ಕಾರ ONGCಗೆ ಹೇಳಿದೆ. ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅಂದ್ರೆ ಎಮರ್ಜೆನ್ಸಿ ಟೈಮ್ಗೆ ಬಳಸೋ ತೈಲ ಸಂಗ್ರಹ. ನಮ್ಮ ಮಂಗಳೂರಲ್ಲಿ ONGCಗೆ ಸೇರಿದ ಜಾಗದಲ್ಲೇ ಇದನ್ನ ಕಟ್ತಾ ಇದ್ದಾರೆ. $1.6 ಬಿಲಿಯನ್ ಅಂದರೆ 15,000 ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸ ರಿಸರ್ವ್ ಕಟ್ಟೋಕೆ ಪ್ಲಾನ್ ಮಾಡಲಾಗಿದೆ. ದೊಡ್ಡದು, 1.75 ಮಿಲಿಯನ್ ಮೆಟ್ರಿಕ್ ಟನ್ ಆಯಿಲ್ ಸ್ಟೋರ್ ಮಾಡೋ ಕೆಪಾಸಿಟಿದು. ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಸದ್ಯ ಭಾರತದಲ್ಲಿ 5.33 MMT ಸ್ಟೋರೇಜ್ ಕೆಪಾಸಿಟಿ ಇರೋದು ಟೋಟಲ್. ಸೊ ಈಗಿರೋ ಟೋಟಲ್ ಕೆಪಾಸಿಟಿಯ 1/3 ಭಾಗದಷ್ಟು ಈಗ ಹೊಸದಾಗಿ ನಿರ್ಮಾಣ ಮಾಡೋಕೆ ಇಮಿಡಿಯೇಟ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಅನಿವಾರ್ಯ ಭಾರತಕ್ಕೆ ಇದು. ಪ್ರತಿದಿನ 50 ಲಕ್ಷ ಬ್ಯಾರೆಲ್ ಆಯಿಲ್ ಬಳಸೋ ಭಾರತ ಇದು. ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ತುಂಬ ಕಮ್ಮಿ ರಿಸರ್ವ್ ಇಟ್ಕೊಂಡಿದ್ದಾರೆ ಇಲ್ಲಿ. ಚೀನಾ ಬಳಿ 1397 ಮಿಲಿಯನ್ ಬ್ಯಾರೆಲ್, ಅಮೆರಿಕ ಬಳಿ 413 ಮಿಲಿಯನ್ ಬ್ಯಾರೆಲ್, ಜಪಾನ್ ಬಳಿ 263 ಮಿಲಿಯನ್ ಬ್ಯಾರೆಲ್ ಸ್ಟಾಕ್ ಇವೆ. ನಮ್ಮ ಹತ್ರ ಬರೀ 21 ಮಿಲಿಯನ್ ಬ್ಯಾರೆಲ್ ಮಾತ್ರ. ಇರಾನ್ ವಾರ್ ಟೈಮ್ನಲ್ಲಿ ಚೈನಾ ತನ್ನ ರಿಸರ್ವ್ಸ್ ಬಳಸಿ ಮೇ ತಿಂಗಳಲ್ಲಿ ತೈಲ ಆಮದನ್ನ 1/3 ಕಮ್ಮಿ ಮಾಡ್ಕೊಂಡಿತ್ತು. ಆಕ್ಚುಲಿ ರಿಸರ್ವ್ಸ್ ಅನ್ನು ಯೂಸ್ ಮಾಡ್ತಿದ್ರು ಅವರು. ಆದರೆ ಭಾರತಕ್ಕೆ ಸಪ್ಲೈ ಸಿಗದೆ ರಿಫೈನರಿಯನ್ನು ನಡೆಸೋಕೆ ಒದ್ದಾಡೋ ಪರಿಸ್ಥಿತಿ ಬಂದಿತ್ತು. ಇದೇ ಕಾರಣಕ್ಕೆ ಈಗ ದೇಶದ ಎನರ್ಜಿ ಸೆಕ್ಯೂರಿಟಿಯನ್ನು ಬಲ ಮಾಡೋಕೆ ಇನ್ನೊಂದು ಹೊಸ SPR ಕಟ್ಟೋಕೆ ಪ್ಲಾನ್ ಮಾಡಲಾಗಿದೆ. ಸಾಮಾನ್ಯವಾಗಿ ಇದನ್ನ ಭೂಮಿ ಅಡಿಗಡೆ ಸುರಂಗ ತೋಡಿ ಅಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಅದಕ್ಕೆ ತುಂಬಿಡ್ಲಾಗುತ್ತೆ ನೆಲದಡಿಯಲ್ಲಿ ತೈಲವನ್ನ ಸುರಂಗಗಳಲ್ಲಿ. ಏನೋ ಟೆಲಿಗ್ರಾಮ್ಗೆ ದಿಲ್ಲಿ ಹೈಕೋರ್ಟ್ನಲ್ಲಿ ದೊಡ್ಡ ಹಿನ್ನಡೆಯಾಗಿದೆ. ಟೆಲಿಗ್ರಾಮ್ ಮೇಲೆ ಕೇಂದ್ರ ಸರ್ಕಾರ ಹೇರಿದ ತಾತ್ಕಾಲಿಕ ನಿರ್ಬಂಧವನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ಏನೋ ರಾಮ ಮಂದಿರ ದೇಣಿಗೆ ದುರ್ಬಳಕೆ ಆರೋಪದ ಬಗ್ಗೆ UP CM ಯೋಗಿ ಆದಿತ್ಯನಾಥ್ ಕಡೆಗೂ ಕೂಡ ಮೌನ ಮುರಿದಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನವರೇ ಕೇಳ್ಕೊಂಡಿದ್ದು ತನಿಖೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ತನಿಖೆ ನಡೀತಾ ಇದೆ, ಏನಾಗಿದೆ ಅಂತ ಹೇಳಿ. ಸುಮ್ಮನೆ ಅಯೋಧ್ಯೆ ರಾಮ ಮಂದಿರದ ಹೆಸರನ್ನ ಹಾಳು ಮಾಡೋಕೆ ಪ್ರಯತ್ನ ಪಡಬೇಡಿ. ನಿಮ್ಮ ಹತ್ರ ವಿಪಕ್ಷಗಳ ಬಳಿ ಸಾಕ್ಷ್ಯ ಇದ್ರೆ, ಆರೋಪ ಮಾಡ್ತಿರೋರ ಬಳಿ, ದಯವಿಟ್ಟು ಅದನ್ನ ತನಿಖೆ ಮಾಡ್ತಿರೋ SITಗೆ ಕೊಡಿ ಅಂತ ಕೇಳಿದ್ದಾರೆ. ಅಲ್ಲದೆ ಮಂದಿರ ನಿರ್ಮಾಣಕ್ಕೆ 500 ವರ್ಷ ಕಾದಿದ್ದೀರಿ, SIT ರಿಪೋರ್ಟ್ ಬರೋಕೆ 15 ದಿನ ವೇಟ್ ಮಾಡಿ ಅಂತ ರಾಮ ಭಕ್ತರಿಗೂ ಕೂಡ ಹೇಳಿದ್ದಾರೆ. ಹಾಗೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿ ವಿರುದ್ಧ ಆಕ್ರೋಶ ಹೊರಹಾಕಿ ಮಂದಿರ ಕಟ್ಟೋದನ್ನ ತಡೆಯೋಕೆ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟು ರಾಮನೇ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರಿ. ಈಗ ರಾಮ ಭಕ್ತರಿಗೆ ಅವಮಾನ ಆಗಿದೆ ಅಂತ ನಾಟಕ ಮಾಡ್ತಾ ಇದ್ದೀರಾ ಅಂತ ಟೀಕಾ ಪ್ರಹಾರ ಮಾಡಿದ್ದಾರೆ. ಸೇಮ್ ಟೈಮ್ ರಾಮ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರು ತೀವ್ರ ಬೇಸರ ಹೊರಹಾಕಿದ್ದಾರೆ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ. ಮಂದಿರದ ಆಡಳಿತ ವ್ಯವಸ್ಥೆಯನ್ನ ಪೂರ್ತಿ ಚೇಂಜ್ ಮಾಡಬೇಕು, ಅದನ್ನ ಎಕ್ಸ್ಪೀರಿಯನ್ಸ್ ಇರೋ ಪ್ರೊಫೆಷನಲ್ಸ್ಗೆ ಒಪ್ಪಿಸಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಏನೋ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಎನ್ಕೌಂಟರ್ ಆಗಿದೆ. ಹಾಪುರ್ ಜಿಲ್ಲೆಯ ಉದ್ಯಮಿಯೊಬ್ಬರ ಮನೆಯಲ್ಲಿ 2 ಕೋಟಿ ರೂಪಾಯಿ ದರೋಡೆ ಮಾಡಿದ್ದ ಆರೋಪಿಯನ್ನ ಪೊಲೀಸರು ಹೊಡೆದು ಹಾಕಿದ್ದಾರೆ. ಈತನನ್ನ ಶ್ಯಾಮ್ ಅಂತ ಗುರುತಿಸಲಾಗಿದೆ. ಈತನ ತಲೆಗೆ 50,000 ರೂಪಾಯಿ ಬಹುಮಾನವನ್ನ ಘೋಷಿಸಲಾಗಿತ್ತು. ವಾಹನ ತಪಾಸಣೆ ವೇಳೆ ಈತ ಬೈಕ್ನಲ್ಲಿ ಬರ್ತಾ ಇದ್ದ. ಆಗ ಪೊಲೀಸರು ನಿಂತ್ಕೋ ಅಂತ ಹೇಳಿದ್ರು. ಆದರೆ ನಿಲ್ಲಿಸದೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ದ. ಕೂಡಲೇ ಹಾಪುರ್ ನಗರ ಮತ್ತು ದೇಹತ್ ಪೊಲೀಸರು ಜಂಟಿಯಾಗಿ ಆತನನ್ನ ಬೆನ್ನಟ್ಟಿ ಸುತ್ತುವರೆದಿದ್ರು. ನಂತರ ಈ ಹಿಂದೆಲ್ಲ ಹೇಗಾಗ್ತಿತ್ತು ಹಾಗೆ ಆಗಿದೆ. ಆತ ಪೊಲೀಸರ ಮೇಲೆ ದಾಳಿ ಮಾಡಕ್ಕೆ ಟ್ರೈ ಮಾಡ್ತಾನೆ, ಇವರು ಆಮೇಲೆ ಎನ್ಕೌಂಟರ್ ಮಾಡಿಬಿಡ್ತಾರೆ. ಇನ್ನು ರಾಹುಲ್ ಗಾಂಧಿಯನ್ನ ಭಗವಾನ್ ವಿಷ್ಣು ಅವರ ಅವತಾರಗಳಲ್ಲಿ ಒಂದಾದ ಪರಶುರಾಮ ಅವತಾರಕ್ಕೆ ಹೋಲಿಕೆ ಮಾಡಿದ್ದಾರೆ ಕಾಂಗ್ರೆಸ್ನವರು. ಇದು ಹಿಂದೂಗಳ ನಂಬಿಕೆಗೆ ಅಪಮಾನ ಅಂತೇಳಿ BJP ಆರೋಪ ಮಾಡಿದೆ. ಯೂತ್ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ವಾರಣಾಸಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯಲ್ಲಿ ಫೋಟೋಗೆ ಹಾಲೆರೆದು 56 ವರ್ಷದ ಯುವ ನಾಯಕ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಈ ಟೈಮ್ನಲ್ಲಿ ಬಳಸಿದ ಫೋಟೋದಲ್ಲಿ ರಾಹುಲ್ ಗಾಂಧಿ ಒಂದು ಕೈಯಲ್ಲಿ ಕೊಡಲಿ, ಇನ್ನೊಂದು ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ಪರಶುರಾಮರ ರೀತಿಯಲ್ಲಿ ತೋರಿಸಿದ್ದಾರೆ. ಇದನ್ನ BJP ಟೀಕಿಸಿದೆ. ಏನೋ ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ರೀತಿಯಲ್ಲಿ ಪೊಲೀಸರು ದರೋಡೆ ಮಾಡಿದ್ದಾರೆ ಬೆಂಗಳೂರಲ್ಲಿ.
CID ವಿಭಾಗದ ಇನ್ಸ್ಪೆಕ್ಟರ್ ಮತ್ತೆ ಸಿನಿಮಾ ಸ್ಟೈಲ್ನಲ್ಲಿ ಗ್ಯಾಂಗ್ ಎಲ್ಲ ಕಟ್ಕೊಂಡು ಕೇರಳ ಮೂಲದ ವ್ಯಕ್ತಿಗಳನ್ನು ಹೆದರಿಸಿ 20 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ. ಟ್ರೇಡಿಂಗ್ ಆಗಿ ತಂದಿದ್ದ ಹಣವನ್ನ ಅಕ್ರಮ ಹಣ ಅಂತ ಬೆದರಿಸಿ ಪೊಲೀಸ್ ಇಲಾಖೆಯ ಜೀಪ್ ತಂದು ಲೂಟಿ ಮಾಡಲಾಗಿದೆ. ಈ ಅಧಿಕಾರಿಯನ್ನ CID ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅಂತ ಗುರುತಿಸಲಾಗಿದೆ. ಹಾಗೂ ಇವರ ಸಹಚರರಾದ ಹ್ಯಾರಿಸ್, ಕುಪೇಂದ್ರ, ಶಫಿ, ಶಾನಿ ಅನ್ನೋರು ಕೂಡ ಸೇರ್ಕೊಂಡಿದ್ದಾರೆ. ಹೋಟೆಲ್ ಹೊರಗಡೆ CID ಪೊಲೀಸ್ ಜೀಪ್ ನಿಲ್ಲಿಸಿ ಪೊಲೀಸ್ ID ಕಾರ್ಡ್ ತೋರಿಸಿ ಸಿನಿಮಾ ಶೈಲಿಯಲ್ಲಿ ದರೋಡೆ ಮಾಡಿದ್ದಾರೆ. ಸದ್ಯ ಉದ್ಯಮಿಗಳ ದೂರಿನ ಆಧಾರದ ಮೇರೆಗೆ ಮಡಿವಾಳ ಪೊಲೀಸರು ಗ್ಯಾಂಗ್ನ ಕುಪೇಂದ್ರ ಅನ್ನೋ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ದರೋಡೆಗೆ ಬಳಸಿದ್ದ CID ಜೀಪ್ ಅನ್ನ ಜಪ್ತಿ ಮಾಡಿದ್ದಾರೆ. ಪೊಲೀಸ್ ಕಾರ್ಯಾಚರಣೆ ತೀವ್ರಗೊಳಿಸಿದ್ದ ಹಾಗೆ ಈ ಕೇಸ್ನ ಮಾಸ್ಟರ್ ಮೈಂಡ್ ಅಂತ ಹೇಳ್ತಿರೋ ಮಹೇಶ್ ಕನಕಗಿರಿ ತಲೆಮರೆಸಿಕೊಂಡಿರೋ ವಿಚಾರ ಬರ್ತಾ ಇದೆ. ತನಿಖೆ ನಡೀತಾ ಇದೆ. ಏನೋ ಮೇಕೆದಾಟು ಯೋಜನೆ ವಿರುದ್ಧ ತಮಿಳುನಾಡಿನ ವಿಜಯ್ ಸರ್ಕಾರ ನಿರ್ಣಯ ಅಂಗೀಕಾರ ಮಾಡಿದೆ. ಕರ್ನಾಟಕದ ಈ ಯೋಜನೆಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗಿದೆ. ಇದು ಕಾವೇರಿ ನ್ಯಾಯ ಮಂಡಳಿ ತೀರ್ಪು ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಸ್ಪಷ್ಟ ಉಲ್ಲಂಘನೆ ಅಂತ ತಮಿಳುನಾಡು CM ವಿಜಯ್ ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಿದ್ದಾರೆ. ಅಲ್ಲದೆ ರಾಜ್ಯದ ನೀರಿನ ಹಕ್ಕು ಕಾಪಾಡೋದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಅಂತ ಹೇಳಿ ರೋಲ್ಸ್ ರಾಯ್ ಇಂಜಿನ್ ತರ ಗರ್ಜಿಸಿಬಿಟ್ಟಿದ್ದಾರೆ. ಇನ್ನು ಈ ಮೇಕೆದಾಟು ಯೋಜನೆ ವಿರುದ್ಧದ ನಿರ್ಣಯಕ್ಕೆ ತಮಿಳುನಾಡು ಕಾಂಗ್ರೆಸ್ ಕೂಡ ಬೆಂಬಲವನ್ನು ಕೊಟ್ಟಿದೆ. ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ. ಹೀಗಾಗಿ ಈ ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೆ ಅತಂತ್ರ ಸ್ಥಿತಿಯಲ್ಲಿ ಅಡಕತ್ತೆರೆಯಲ್ಲಿ ಸಿಕ್ಕಾಕೊಂಡಿದೆ. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಕ್ರಾಸ್ ವೋಟಿಂಗ್ ಬಗ್ಗೆ ತನಿಖೆ ನಡೆಸೋಕೆ ಬಿಜೆಪಿ ಮುಂದಾಗಿದೆ. ಬಿಜೆಪಿ ಮತ್ತು JDSನ 11 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಲ್ವಾ. ಹೀಗಾಗಿ ಯಾರ್ಯಾರು ಅಂತ ಹೇಳಿ ಚೆಕ್ ಮಾಡೋಕೆ CT ರವಿ ನೇತೃತ್ವದಲ್ಲಿ 3 ಸದಸ್ಯ ಸತ್ಯಶೋಧನಾ ಸಮಿತಿ ರಚಿಸಲಾಗಿದೆ. ಬಿಜೆಪಿ ಹೈಕಮಾಂಡ್ ಕೂಡ ರೊಚ್ಚಿಗೆದಿದೆ. ಮೋದಿ, ಅಮಿತ್ ಶಾ ಅವರೆಲ್ಲ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ R ಅಶೋಕ್, ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೂಡಲೇ ಬನ್ನಿ ದಿಲ್ಲಿಗೆ ಅಂತ ಹೇಳಿ ಕ್ಲಾಸ್ ತಗೊಳ್ಳೋಕೆ ಕರೆದಿದ್ದಾರೆ. ನಿತಿನ್ ನಬೀನ್ ಅವ್ರನ್ನ ಕೂರಿಸ್ಕೊಂಡು ಮೋಸ್ಟ್ಲಿ ಕ್ಲಾಸ್ ತಗೋಬಹುದು ಇವರಿಗೆಲ್ಲ. ಈ ನಡುವೆ ಕುಮಾರಸ್ವಾಮಿ ಅವರು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೆಲ್ಲ ಮಾಡಿದಾರೆ ಗೊತ್ತಿದೆ, ಹೋಗೋವರೆಲ್ಲ ಹೋಗ್ಲಿ ಪಕ್ಷ ಬಿಟ್ಟು, ನಾನು ಜನ್ಸಿಗಳನ್ನ ಹಾಕೊಂಡು ಹೊಸದಾಗಿ ಪಾರ್ಟಿ ಕಟ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಟ್ರೆಂಡಿ ಪದಗಳನ್ನ ಯಾವ ಪದ ಬಳಸಿ ಹೇಳಿದ್ರೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ ಇವರಿಗೆ. ಮುಂಚಿಂದನೂ ಅಷ್ಟೇ ಅವರು ಅದನ್ನೇ ಚೆನ್ನಾಗಿ ಕ್ಯಾಚ್ ಮಾಡ್ತಿರ್ತಾರೆ. ಅವರು ಜನ್ಸಿಗಳನ್ನ ಹಾಕೊಂಡು ಪಾರ್ಟಿ ಕಟ್ತಾರಂತೆ ಈಗ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರು ಜನ್ಸಿನ ಚೆಕ್ ಮಾಡಬೇಕು ಅಲ್ಲ. ಇನ್ನು ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹೋವರ್ ಕ್ರಾಫ್ಟ್ ಕರಾವಳಿ ಪಡೆಯನ್ನು ಸೇರಿದೆ. ನೆಲ ಮತ್ತು ನೀರು ಎರಡರ ಮೇಲೂ ಹೋಗುವ ವಾಹನ ಇದು. ಗೋವಾದ ಚೌಗಲೆ ಶಿಪ್ಯಾರ್ಡ್ ಅನ್ನೋ ಖಾಸಗಿ ಕಂಪನಿ ನಿರ್ಮಾಣ ಮಾಡಿದೆ. 387 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಹೋವರ್ ಕ್ರಾಫ್ಟ್ ನಿರ್ಮಿಸೋ ಗುತ್ತಿಗೆ ಕೊಡಲಾಗಿತ್ತು. ಡೀಲ್ ಪ್ರಕಾರ ಇದರ ವೇಗ ಗಂಟೆಗೆ ಸುಮಾರು 89 ಕಿಲೋಮೀಟರ್ ಇರಬೇಕಾಗಿತ್ತು. ಆದರೆ ಇದು ಬರೋಬ್ಬರಿ 96 ಕಿಲೋಮೀಟರ್ ವೇಗದಲ್ಲಿ ಚಲಿಸಿ ದಾಖಲೆ ಬರೆದಿದೆ. ಒಂದೇ ಬಾರಿಗೆ 42 ಸಿಬ್ಬಂದಿಯನ್ನು ಕೂಡ ಕರ್ಕೊಂಡು ಹೋಗುತ್ತೆ. ನಿರಂತರ 9 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡೋ ಸಾಮರ್ಥ್ಯ ಹೊಂದಿದೆ. ಪಶ್ಚಿಮ ಬಂಗಾಳದ ಹಲ್ದಿಯಾ ನೌಕಾನೆಲೆಯಲ್ಲಿ ಇದನ್ನ ನಿಯೋಜಿಸೋಕೆ ನಿರ್ಧಾರ ಮಾಡಲಾಗಿದೆ. ಇನ್ನು UPSC ಎಕ್ಸಾಮ್ಸ್ ನಲ್ಲಿ ಬಡವರಿಗಾಗಿ ಇರೋ EWS ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಕೋಟಾದಲ್ಲಿ ಶ್ರೀಮಂತರು ಹೆಚ್ಚಾಗಿ ಸೆಲೆಕ್ಟ್ ಆಗಿದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ವರ್ಷಕ್ಕೆ 8 ಲಕ್ಷಕ್ಕಿಂತ ಕಮ್ಮಿ ಆದಾಯ ಇರೋ ಜನರಲ್ ಕ್ಯಾಟಗರಿ ಬಡವರಿಗೆ ಅಂತಲೇ 10% EWS ಕೋಟಾ ಇರುತ್ತೆ. 2025ರ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಈ ಕೋಟಾ ಅಡಿಯಲ್ಲಿ 104 ಜನ ಸೆಲೆಕ್ಟ್ ಆಗಿದ್ರು. ಆದರೆ ಈಗ ಇದರಲ್ಲಿ ಒಂದು ಆಘಾತಕಾರಿ ರಿಪೋರ್ಟ್ ಹೊರಬಿದ್ದಿದೆ. 104 ಜನರಲ್ಲಿ 84 ಜನ ಲಕ್ಷಾಂತರ ರೂಪಾಯಿ ಫೀಸ್ ಇರೋ ದಿಲ್ಲಿಯ ಟಾಪ್ ಕೋಚಿಂಗ್ ಸೆಂಟರ್ಗಳಲ್ಲಿ ಓದಿದ್ದಾರೆ. ಇಲ್ಲಿ ಫೀಸ್ ಬರೋಬ್ಬರಿ 2.5 ಲಕ್ಷ ರೂಪಾಯಿಗಿಂತಲೂ ಮೇಲಿರುತ್ತೆ. ಇನ್ನು 46 ಕ್ಯಾಂಡಿಡೇಟ್ಸ್ ವರ್ಷಕ್ಕೆ 45,000ದಿಂದ 1.5 ಲಕ್ಷ ರೂಪಾಯಿವರೆಗೂ ಫೀಸ್ ಕಟ್ಟೋ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಓದ್ದವರಿದ್ದಾರೆ. 28 ಜನರ ತಂದೆ ತಾಯಿ ಸ್ವಂತ ಬಿಸ್ನೆಸ್ ಎಲ್ಲ ಮಾಡ್ತಿದ್ದಾರೆ. 10 ಜನ ಆಲ್ರೆಡಿ ಸಾಫ್ಟ್ವೇರ್ MNC ಕಂಪನಿಗಳಲ್ಲಿ ಜಾಬ್ ನಲ್ಲಿದ್ದು ಸಂಬಳ ತಗೊಳ್ತಿದ್ದವರು ಕೂಡ ಆಯ್ಕೆಯಾಗಿದ್ದಾರೆ. 14 ಜನ IIT, 3 NIT, 27 ಜನ ಡೆಲ್ಲಿ ಯೂನಿವರ್ಸಿಟಿ ಮತ್ತು 3 JNUನಲ್ಲಿ ಓದಿದ್ದಾರೆ. ಹಾಗಂತ ಈ ಲಿಸ್ಟ್ನಲ್ಲಿ ಬಡವರೇನಿಲ್ಲ ಅಂತಲ್ಲ. ಆದರೆ ಬಡವರಿಗಾಗಿ ಮಾತ್ರ ಮೀಸಲಾಗಿರೋ ಈ ಕೋಟಾದಲ್ಲಿ IIT ಗ್ರಾಜ್ಯುಯೇಟ್, ಸಾಫ್ಟ್ವೇರ್ ಇಂಜಿನಿಯರ್ಸ್, 2.5 ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿ ಕೋಚಿಂಗ್ ತಗೊಂಡವರು ಅವರೆಲ್ಲ ಬಂದು ಸೇರಿಕೊಂಡ್ರೆ ಅನ್ಯಾಯ ಅಲ್ವಾ? ಇದ್ರ ಬಗ್ಗೆ ಪ್ರಾಪರ್ ಆಗಿ ಸ್ಟಡಿ ಆಗಬೇಕು. ಅವ್ರು ಲಕ್ಷಗಟ್ಟಲೆ ಫೀಸ್ ಏನು ಸಾಲ ಮಾಡ್ತಂದು ಓದಿದಾರ ಅಥವಾ ನಿಜವಾಗ್ಲೂ ಕೂಡ ಅವರು ಶ್ರೀಮಂತರ, ಬಡವರು ಅಲ್ವಾ? ಇದೆಲ್ಲ ಚೆಕ್ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಈ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕತೆ ನಿಮಗೆ ಗೊತ್ತಲ್ಲ. ನಿಮಗೆ 11,000 ವರ್ಷದ ಆದಾಯ, 20,000 ವರ್ಷದ ಆದಾಯ ಯಾರ್ದಿದೆ, ಅಥವಾ 80,000 ಈ ಥರದೆಲ್ಲ ನೀವು ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದು ನೋಡಿರ್ಬೋದು. ತುಂಬಾ ಜನ ನೀವು ಕೂಡ ಮಾಡಿಸಿರ್ಬೋದು. ಯಾರ್ದಿದೆ? ಹಾಗೇನೆ ಈ 8 ಲಕ್ಷಕ್ಕಿಂತ ಕೆಳಗಿರ್ಬೇಕು ಅನ್ನೋದಕ್ಕೂ ಕೂಡ ಅಪ್ಲೈ ಮಾಡಿದವರಿಗೆಲ್ಲ ಸರ್ಟಿಫಿಕೇಟ್ ಕೊಡ್ತಾ ಹೋದ್ರೆ ಅರ್ಥನೇ ಇರೋದಿಲ್ಲ. ನಿಜವಾದ ಬಡವರಿಗೂ ಶ್ರೀಮಂತರಿಗೂ ಸೀಟ್ ತಗೊಳ್ಳೋಕಲ್ಲಿ ಕಾಂಪೀಟ್ ಮಾಡಿದಾಗ ನಿಜವಾದ ಬಡವರಿಗೆ ಅನ್ಯಾಯ ಆಗೋ ಚಾನ್ಸಸ್ ಇರುತ್ತೆ. ಏನೋ ಪಂಜಾಬ್ನಲ್ಲಿ ರೈಲ್ವೆ ಟ್ರ್ಯಾಕ್ ಗಳನ್ನ ಟಾರ್ಗೆಟ್ ಮಾಡೋಕೆ ಪ್ಲಾನ್ ಮಾಡಿದ್ದ 2 ಖಲಿಸ್ತಾನಿ ಉಗ್ರಗಾಮಿಗಳನ್ನ ಮಲೇಷ್ಯಾದಿಂದ ಗಡಿಪಾರು ಮಾಡಲಾಗಿದೆ. ದಿಲ್ಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇವರು ಬ್ಯಾನ್ ಆಗಿರೋ ಖಲಿಸ್ತಾನ್ ಜಿಂದಾಬಾದ್ ಫೋರ್ಸ್ ಸಂಘಟನೆಗೆ ಸೇರಿದವರು. ಇವರನ್ನ ಅಂಬಾಲಾದ ಗುರುವಿಂದರ್ ಸಿಂಗ್ ಮತ್ತು ಪಟಿಯಾಲಾದ ಮಂಜಿತ್ ಸಿಂಗ್ ಅಂತ ಗುರುತಿಸಲಾಗಿದೆ. ಪಾಕ್ ಸಹಾಯದ ಮೂಲಕ ಮಲೇಷ್ಯಾದಲ್ಲಿ ಕುಳಿತುಕೊಂಡು ದುಷ್ಕೃತ್ಯ ಮಾಡ್ತಾ ಇದ್ರು. ಮಲೇಷ್ಯಾ ಅವರನ್ನ ಹಿಡಿದು ಭಾರತ ಕೊಟ್ಟಿದೆ.
ತನಿಖೆ ನಡೀತಾ ಇದೆ. ಏನೋ ಭಾರತ ಪಾಕ್ ಗಡಿಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. 2 ದೇಶಗಳ ಸೈನಿಕರು ಅಪರೂಪಕ್ಕೆ ಹ್ಯಾಂಡ್ ಶೇಕ್ ಮಾಡ್ಕೊಂಡಿದ್ದಾರೆ. ಏನು ಮಾತಾಡ್ಕೊಂಡ್ರ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಚೆನ್ನಾಗಿತ್ತಾ ಅಂತ ಹೇಳಿ ಹ್ಯಾಂಡ್ ಶೇಕ್ ಮಾಡ್ಕೊಂಡಿದ್ದಾರೆ. LOC ದಾಟಿ ಬಂದಿದ್ದ ಪಾಕ್ನ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಪ್ರಜೆ ಅಸಾದ್ ಖಾನ್ ನನ್ನ ಪಾಕಿಸ್ತಾನಕ್ಕೆ ಹಿಡಿದು ವಾಪಸ್ ಒಪ್ಪಿಸುವಾಗ ಈ ಘಟನೆಯಾಗಿದೆ. ಸದ್ಯ ಕ್ರಿಕೆಟ್ನಲ್ಲಿ ಭಾರತ ನೋ ಹ್ಯಾಂಡ್ ಶೇಕ್ ಪಾಲಿಸಿಯನ್ನ ಫಾಲೋ ಮಾಡ್ತಾ ಇದೆ. ಕ್ರಿಕೆಟರ್ಸೇ ಹ್ಯಾಂಡ್ ಶೇಕ್ ಮಾಡಲ್ಲ ಆಟದಲ್ಲಿ, ಸ್ಪೋರ್ಟ್ಸ್ ಅಲ್ಲಿ. ಹಂಗಿರ್ಬೇಕಾದ್ರೆ ಮೊನ್ನೆ ಸಂಘರ್ಷ ಆಗಿರೋ ಗಡಿಯಲ್ಲಿ ಸಂಘರ್ಷದಲ್ಲಿ ಪಾಲ್ಗೊಂಡಿದ್ದ ಸೈನಿಕರು ಹಸ್ತಲಾಘವ ಮಾಡಿರೋದು ಬಹಳ ಗಮನ ಸೆಳೀತಾ ಇದೆ. ಹಾಗಾದ್ರೆ ಕ್ರಿಕೆಟ್ನಲ್ಲಿ ಶೇಕ್ ಹ್ಯಾಂಡ್ ಮಾಡಲ್ಲ ಅನ್ನೋದೆಲ್ಲ ಕೇವಲ ಒಂದು ಪಬ್ಲಿಕ್ ಪರ್ಸೆಪ್ಷನ್ಗೋಸ್ಕರನ ಕ್ರಿಕೆಟ್ ಇಂಡಿಯಾ ಪಾಕಿಸ್ತಾನ ಟೀಮ್ ಶೇಕ್ ಹ್ಯಾಂಡ್ ಅಂತೇಳಿ ಸೈನಿಕರು ಮತ್ತೆ ಹೆಂಗ್ ಮಾಡಿದ್ರು ಮೊನ್ನೆ ಮರೆತುಬಿಟ್ವಾ ನಾವು ಅನ್ನೋ ಪ್ರಶ್ನೆ ಇಲ್ಲಿ ಕೇಳಲಾಗ್ತಿದೆ. ಏನೋ ಭಾರತದ ಷೇರುಪೇಟೆ ರೆಡ್ ನಲ್ಲಿ ಕೊನೆಯಾಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 607 ಪಾಯಿಂಟ್ಸ್ ಅಥವಾ 0.78% ಇಳಿಕೆಯಾಗಿ ಕಡೆ ದಿನ 76,802ಕ್ಕೆ ತಲುಪಿದೆ. ನಿಫ್ಟಿ 154 ಪಾಯಿಂಟ್ಸ್ ಅಥವಾ 0.64% ಬಿದ್ದು 24,013ಕ್ಕೆ ರೀಚ್ ಆಗಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 0.35% ಏರಿಕೆಯಾಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.57% ಜಂಪ್ ಆಗಿದೆ. ಜಾಗತಿಕ IT ದೈತ್ಯ ಆಕ್ಸೆಂಚರ್ ತನ್ನ ಆದಾಯದ ಮುನ್ಸೂಚನೆಯನ್ನ ಕಡಿತಗೊಳಿಸಿದೆ. ಅದರ ಬೆನ್ನಲ್ಲೇ ಭಾರತದ IT ವಲಯದ ಷೇರುಗಳು ಕೂಡ ಮುಗ್ಗರಿಸಿವೆ. ನಿಫ್ಟಿ IT ಇಂಡೆಕ್ಸ್ 3.65% ಬಿದ್ದೋಯ್ತು. ನಿರಂತರ 3 ದಿನಗಳ ಕಾಲ ಷೇರು ಖರೀದಿ ಮಾಡಿದ್ದ ವಿದೇಶಿ ಹೂಡಿಕೆದಾರರು ಗುರುವಾರ ಒಂದೇ ದಿನ 1,025 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಮಾರಾಟ ಮಾಡಿದ್ದಾರೆ. ಜೊತೆಗೆ ಏಷ್ಯಾದ ಮಾರ್ಕೆಟ್ಗಳು ಚೆನ್ನಾಗಿ ಪ್ರದರ್ಶನ ಕೊಟ್ಟಿಲ್ಲ. ಇರಾನ್ ಮತ್ತು ಅಮೆರಿಕ ಮಧ್ಯೆ ನಡೆಯಬೇಕಾಗಿದ್ದ ಶಾಂತಿ ಮಾತುಕತೆ ದಿಢೀರಂತ ರದ್ದಾಗಿದೆ. ಮುಂದುವರೆದ ಭಾಗ ಈ ಎಲ್ಲ ಕಾರಣಗಳಿಂದ ಮಾರ್ಕೆಟ್ ನಲ್ಲಿ ನೆಗೆಟಿವಿಟಿ ಇತ್ತು. ಎಟರ್ನಲ್, ಭಾರತಿ ಏರ್ಟೆಲ್, ಪವರ್ ಗ್ರಿಡ್, ನೆಸ್ಲೆ ಮತ್ತು NTPC ಗ್ರೀನ್ ನಲ್ಲಿದ್ವು. ಇನ್ಫೋಸಿಸ್, TCS, HCL, ಟೆಕ್ ಮಹೀಂದ್ರಾ ಹಾಗೆ HDFC ಬ್ಯಾಂಕ್ ಕೂಡ ರೆಡ್ ನಲ್ಲಿದ್ವು. ಒಟ್ಟಾರೆ BSE ನಲ್ಲಿ 2,110 ಸ್ಟಾಕ್ಸ್ ಗ್ರೀನ್ ನಲ್ಲಿದ್ರೆ 2,138 ಸ್ಟಾಕ್ಸ್ ರೆಡ್ ನಲ್ಲಿ ಕೊನೆಯಾಗಿವೆ. ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಏರಿಕೆಯಾಗಿ 94 ರೂಪಾಯಿ 34 ಪೈಸೆ ಆಗಿದೆ. ಏನೋ ರಿಲಯನ್ಸ್ ಇಂಡಸ್ಟ್ರೀಸ್ ಭಾರತದ ಅತಿ ದೊಡ್ಡ IPO ತರೋಕೆ ಮುಂದಾಗಿದೆ. ಜಿಯೋ IPO. ಈ IPOಗೆ ಬೋರ್ಡ್ ಅಪ್ರೂವಲ್ ಕೂಡ ಕೊಟ್ಟಿದೆ. ಹೊಸದಾಗಿ 27 ಕೋಟಿ ಈಕ್ವಿಟಿ ಶೇರ್ ಗಳನ್ನ ಇಶ್ಯೂ ಮಾಡ್ತಾ ಇದೀವಿ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಹೇಳಿದೆ. ಈ ಪ್ರತಿಯೊಂದು ಶೇರ್ ನ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇರುತ್ತೆ. ಈ IPO $4 ಬಿಲಿಯನ್ ವರೆಗೂ ಇರಬಹುದು ಅಂತ ಫಿನಾನ್ಸ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಭಾರತದಲ್ಲೇ ಅತಿ ದೊಡ್ಡ IPO ಆಗೋ ಚಾನ್ಸಸ್ ಇದೆ. ಏನು ಶುಕ್ರವಾರ ಭಾರತದ IT ಷೇರುಗಳು ಭಾರಿ ಕುಸಿತ ಕಂಡಿವೆ. ಇದಕ್ಕೆ ಮುಖ್ಯ ಕಾರಣ ಗ್ಲೋಬಲ್ IT ದೈತ್ಯ ಆಕ್ಸೆಂಚರ್ ತನ್ನ FY26 ವಾರ್ಷಿಕ ರೆವೆನ್ಯೂ ಗ್ರೋತ್ ಗೈಡೆನ್ಸ್ ಅನ್ನ ಕಮ್ಮಿ ಮಾಡಿರೋದು. ಮೊದಲು 3-5% ಗ್ರೋತ್ ಆಗಬಹುದು ಅಂತ ಹೇಳಿದ್ದ ಆಕ್ಸೆಂಚರ್ ಈಗ ಅದನ್ನ 3-4%ಗೆ ಇಳಿಸಿದೆ. ಇದರಿಂದಾಗಿ ಕಂಪನಿಗಳು IT ಪ್ರಾಜೆಕ್ಟ್ಗಳ ಮೇಲೆ ಮಾಡುವ ಖರ್ಚನ್ನ ಕಮ್ಮಿ ಮಾಡ್ತಿದ್ದಾರೆ ಅನ್ನೋ ಆತಂಕ ಶುರುವಾಗಿದೆ. ಹೀಗಾಗಿ TCS ಷೇರುಗಳು ದಿನದ ಅಂತ್ಯಕ್ಕೆ 3%, ಇನ್ಫೋಸಿಸ್ 6%, ವಿಪ್ರೋದ 1.2% ಷೇರುಗಳು ಡೌನ್ ಆಗಿವೆ. HCL ಹಾಗೂ ಟೆಕ್ ಮಹೀಂದ್ರ ಷೇರುಗಳು ಕೂಡ 2% ಗಿಂತ ಹೆಚ್ಚು ಬಿದ್ವು. ಸ್ನೇಹಿತರೆ, ಆಕ್ಸೆಂಚರ್ ನ ರಿಪೋರ್ಟ್ಸ್ ಇದಾವಲ್ಲ, ಪ್ರತಿ ವರ್ಷನೂ ಕೂಡ IT ಕಂಪನಿಗಳಿಗೆ ವಾರ್ನಿಂಗ್ ಬೆಲ್ ಇದ್ದ ಹಾಗೆ ನಮ್ಮ ದೇಶದ IT ಕಂಪನಿಗಳು ಕೂಡ ಬಿಸ್ನೆಸ್ ಗಾಗಿ ಅಮೆರಿಕ ಮಾರ್ಕೆಟ್ ಅನ್ನೇ ಜಾಸ್ತಿ ನಂಬ್ಕೊಂಡಿದ್ದಾವೆ. ಹಾಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಪಡ್ಕೊಳ್ಳೋಕೆ ನಮ್ಮ ಕಂಪನಿಗಳು ಇದೇ ಆಕ್ಸೆಂಚರ್ ಜೊತೆಗೆ ಕಾಂಪೀಟ್ ಮಾಡ್ತಾ ಇದಾವೆ. ಸೊ ದೊಡ್ಡ ಸಂಸ್ಥೆಯಾಗಿರೋ ಆಕ್ಸೆಂಚರ್ಗೆ ಅಲ್ಲಿ ಪ್ರಾಜೆಕ್ಟ್ ಸಿಗ್ತಾ ಇಲ್ಲ, ಅವರ ಆದಾಯನೇ ಕಮ್ಮಿ ಆಗಿದೆ ಅಂದ್ರೆ ಒಂಥರ ಹವಾಮಾನ ಮುನ್ಸೂಚನೆ ನಮ್ಮ ಕಂಪನಿಗಳಿಗೂ, ನಮ್ಮ IT ಕಂಪನಿಗಳಿಗೂ ಕೂಡ. ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರದ ನೇರ ತೆರಿಗೆ ಸಂಗ್ರಹದಲ್ಲಿ ಭಾರಿ ಏರಿಕೆಯಾಗಿದೆ. ಈ ಆರ್ಥಿಕ ವರ್ಷದ ಜೂನ್ 17ರವರೆಗೆ ನೇರ ತೆರಿಗೆ ಸಂಗ್ರಹ 14.64% ಹೆಚ್ಚಾಗಿ ಬರೋಬ್ಬರಿ 5.21 ಲಕ್ಷ ಕೋಟಿ ರೂಪಾಯಿ ಗಡಿ ದಾಟಿದೆ. ಕಾರ್ಪೊರೇಟ್ ಕಂಪನಿಗಳ ಮುಂಗಡ ತೆರಿಗೆ ಪಾವತಿ ಹೆಚ್ಚಾಗಿರೋದೇ ಈ ಏರಿಕೆಗೆ ಮುಖ್ಯ ಕಾರಣ. ಇನ್ನು ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹ 22% ಜಿಗಿದು 2.08 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕಾರ್ಪೊರೇಟ್ ಏತರ ತೆರಿಗೆ 8% ಜಂಪ್ ಆಗಿ 2.94 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದರೊಂದಿಗೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಸಂಗ್ರಹದಲ್ಲಿ 45% ಏರಿಕೆಯಾಗಿ 18,856 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಇನ್ನು ಭಾರತದ ವಿದೇಶಿ ವಿನಿಮಯ ಮೀಸಲಲ್ಲಿ ಇನ್ನಷ್ಟು ಕುಸಿತ ಆಗಿದೆ. ಜೂನ್ 12ಕ್ಕೆ ಕೊನೆಗೊಂಡ ವಾರದಲ್ಲಿ $9.98 ಬಿಲಿಯನ್ ನಷ್ಟು ಕಮ್ಮಿಯಾಗಿದೆ. ಈಗ $671.62 ಬಿಲಿಯನ್ ಗೆ ತಲುಪಿದೆ. ನಮ್ಮಲ್ಲಿ ಗೋಲ್ಡ್ ರಿಸರ್ವ್ಸ್ ಇದ್ವಲ್ಲ, ಫಾರೆಕ್ಸ್ ಅಲ್ಲಿ ಅದನ್ನು ಕೂಡ ನಾವು ಸೇರಿಸ್ತೀವಲ್ಲ, ಆ ಚಿನ್ನದ ರೇಟ್ ಸ್ವಲ್ಪ ಡೌನ್ ಆಯ್ತಲ್ಲ, ಸೊ ಇದ್ರದ್ದು ರಿಸರ್ವ್ದು ಮೌಲ್ಯ ಕೂಡ ಡೌನ್ ಆಗಿರೋದ್ರಿಂದ ಈ ಕುಸಿತ ಆಗಿದೆ ಅಂತ RBI ಹೇಳಿದೆ. ಯಾಕಂತ ಹೇಳಿದ್ರೆ ಸೇಮ್ ಟೈಮ್ ಇದೇ ಪೀರಿಯಡ್ ನಲ್ಲಿ ಫಾರಿನ್ ಕರೆನ್ಸಿ ಆಸೆಟ್ಸ್, ವಿದೇಶಿ ವಿನಿಮಯ ಮೀಸಲಿರೋ ವಿದೇಶಿ ಕರೆನ್ಸಿಗಳ ಆಸ್ತಿ, ಅದು ಜೂನ್ 12ಕ್ಕೆ ಕೊನೆಗೊಂಡ ವಾರದಲ್ಲಿ ಕೊಂಚ ಏರಿಕೆನೆ ಕಂಡಿದೆ. $846 ಮಿಲಿಯನ್ ನಷ್ಟು ಹೆಚ್ಚಾಗಿ $544.29 ಬಿಲಿಯನ್ ಗೆ ತಲುಪಿದೆ. ಫಾರಿನ್ ಕರೆನ್ಸಿ ಆಸೆಟ್ಸ್, ಗೋಲ್ಡ್ ಎಲ್ಲ ಸೇರ್ಬಿಟ್ಟು ಅದು ವಿದೇಶಿ ವಿನಿಮಯ ಮೀಸಲು ಅಂತ ನಾವು ಟೋಟಲ್ ನೋಡೋದು. ಇನ್ನು ಅಮೆರಿಕದ ಫೇಮಸ್ ಬೈಕ್ ಕಂಪನಿ ಹಾರ್ಲಿ ಡೇವಿಡ್ಸನ್ ಮತ್ತು ಹೀರೋ ಮೋಟೋಕಾರ್ಪ್ ತಮ್ಮ ಪಾರ್ಟ್ನರ್ಶಿಪ್ ಅನ್ನ
ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇಬ್ರು ಸೇರಿ ಮಾಡಿರುವ HD X440 ಮತ್ತು ಹೀರೋ ಮ್ಯಾವರಿಕ್ ಬೈಕ್ ಗಳನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಬಿಟ್ಟಿದ್ದಾರೆ. ಆಫ್ರಿಕಾ, ಲ್ಯಾಟಿನ್ ಅಮೆರಿಕದ ಮಾರ್ಕೆಟ್ ಗಳನ್ನ ಮೇನ್ ಟಾರ್ಗೆಟ್ ಮಾಡ್ಕೊಳ್ತಿದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,123 ರೂಪಾಯಿ ಕಮ್ಮಿಯಾಗಿ 1,44,970 ರೂಪಾಯಿ ಆಗಿದೆ. ಹಾಗೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,860 ರೂಪಾಯಿ ಕಮ್ಮಿಯಾಗಿ 1,32,790 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 8,218 ರೂಪಾಯಿ ಕಮ್ಮಿಯಾಗಿ 2,31,973 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡಿ ಅಂತ. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.